ಇನ್ನು ಕಾಲ್ತುಳಿತ ದುರಂತದ 11 ಜನರ ಸಾವಿನ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎಚ್ಚರಿಕೆಯನ್ನ ಮೀರಿ ವಿಜಯೋತ್ಸವ ನಡೆದಿರೋದು ಸರ್ಕಾರದ ಮತ್ತೊಂದು ನಿರ್ಲಕ್ಷ್ಯ ಇಲ್ಲಿ ಬಯಲಾಗಿದೆ. ಖಾಕಿ ಬೇಡ ಅಂದ್ರೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರ ಕೇಳಿಲ್ಲ. ಸಮಯ ಕೊಡುವಂತೆ ಅವಕಾಶವನ್ನ ಪೊಲೀಸರು ಕೇಳಿರ್ತಾರೆ, ಆದ್ರೆ ಅದೆಲ್ಲವನ್ನ ಕೂಡ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ. ವಿಧಾನಸೌಧದ ಭದ್ರತಾ ಡಿಸಿಪಿ ಬರೆದಿರುವಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ. ಡಿಸಿಪಿ ಬರೆದಿರುವಂತಹ ಪತ್ರ. ಡಿಸಿಪಿ ಬರೆದಿರುವಂತಹ ಆ ಪತ್ರದಲ್ಲಿ ಡಿಸಿಪಿ ಹೇಳಿರುವಂತಹ ಮಾತುಗಳನ್ನೇನಾದ್ರೂ ಸರ್ಕಾರ ಕೇಳಿದ್ರೆ ದುರಂತ ನಡೀತಾ ಇರ್ಲಿಲ್ವೇನೋ. ಸಮಯವನ್ನು ಕೊಡಿ ಅಂತ ಪೊಲೀಸರು ಕೇಳಿರ್ತಾರೆ, ಆದ್ರೆ ಸರ್ಕಾರ ಇಲ್ಲಿ ಪ್ರತಿಷ್ಠೆಗೆ ಬೀಳುತ್ತೆ. ಪೊಲೀಸರ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೇಳಿಲ್ಲ ಅನ್ನುವಂಥದ್ದು ಈ ಒಂದು ಪತ್ರದ ಮೂಲಕ ಸ್ಪಷ್ಟ ಆಗ್ತಾ ಇದೆ. ಜೂನ್ 4ರಂದೇ ಅಪಾಯದ ಎಚ್ಚರಿಕೆಯನ್ನ ಡಿಸಿಪಿ ನೀಡಿದ್ದಾರೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಬರೆದಿರುವಂತಹ ಪತ್ರ, ಇದೆಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗೆ ಡಿಸಿಪಿ ಕರಿಬಸವನಗೌಡ ಪತ್ರವನ್ನು ಬರೆದಿದ್ದಾರೆ. ಜೂನ್ 3ನೇ ತಾರೀಕು ಕೆಎಸ್ಸಿಎ ಅನುಮತಿ ಕೇಳಿ ಪತ್ರವನ್ನ ಬರೆದಿತ್ತು. ಡಿಪಿಎಆರ್ಗೆ ಪತ್ರವನ್ನ ಬರೆಯಲಾಗಿತ್ತು. ಆಟಗಾರರಿಗೆ ಸನ್ಮಾನವನ್ನ ಮಾಡೋದಿಕ್ಕೆ ಅನುಮತಿಯನ್ನು ಕೇಳಿ ಬರೆದಿರುವಂತಹ ಪತ್ರ ಅದು. ಈ ಸಂದರ್ಭದಲ್ಲಿ ಭದ್ರತೆಯ ಬಗ್ಗೆ ಅಭಿಪ್ರಾಯವನ್ನ ನೀಡೋದಿಕ್ಕೆ ಡಿಸಿಪಿಗೆ ಪತ್ರವನ್ನ ಬರೆಯಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಡಿಸಿಪಿ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಸಮಯಾವಕಾಶ ಬೇಕಾಗುತ್ತೆ, ಈ ಮಾತುಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ರು. ಡಿಸಿಪಿ ಉಲ್ಲೇಖಿಸಿರುವಂತಹ ಆ ಮಾತುಗಳನ್ನ ಕೇಳಿದ್ರೆ ದುರಂತ ನಡೀತಾ ಇರಲಿಲ್ವೇನೋ, ಇಷ್ಟು ಜನರು ಪ್ರಾಣ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಜೊತೆಗೆ ಸರ್ಕಾರವು ಕೂಡ ಈಗ ಎದುರಿಸ್ತಾ ಇರುವಂತಹ ಮುಜುಗರವನ್ನ ಎದುರಿಸುವಂತಹ ಸಂದರ್ಭ ಬರ್ತಾ ಇರಲಿಲ್ಲ. ಆರ್ಸಿಬಿ ಅಭಿಮಾನಿಗಳು ಕೂಡ ಅಷ್ಟೇ ಸಂಭ್ರಮಿಸಬೇಕಾಗಿತ್ತು, ಆದರೆ ಸರ್ಕಾರ ಪ್ರತಿಷ್ಠೆಗೆ ಬಿದ್ದು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಡಿಸಿಪಿ ಬರೆದಿರುವಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅದರಲ್ಲಿ ಸಮಯಾವಕಾಶ ಬೇಕಾಗುತ್ತೆ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದ್ರಿಂದಾಗಿ ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಆಟಗಾರರನ್ನ ಕರೆದು ಅವಮಾನ ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ 2 ಕಡೆ ಕಾರ್ಯಕ್ರಮ ಬೇಡ ಅಂದಿದ್ರು, ನಿರ್ಲಕ್ಷ್ಯವನ್ನ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ 2 ಕಡೆ ಕಾರ್ಯಕ್ರಮ ಬೇಡ ಅನ್ನುವಂತ ಮಾತನ್ನ ಹೇಳಿದ್ರು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಪತ್ರನೂ ಕೂಡ ನನ್ನ ಹತ್ರ ಇದೆ. ಡಿಪಿಆರ್ ಪತ್ರದಲ್ಲಿ ಸ್ಪಷ್ಟವಾಗಿ ವಿಧಾನಸೌಧದ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿನ ಇಲ್ಲಿನ ಡಿಸಿಪಿ, ವಿಧಾನಸೌಧದ ಡಿಸಿಪಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಏಕಾಏಕಿ ಧಿಕ್ಕಾರ ಮಾಡಿದ್ದಾರೆ. ಕಮಿಷನರ್ 2 ಕಡೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ದಾರೆ, ಅದನ್ನು ಧಿಕ್ಕಾರ ಮಾಡಿದ್ದಾರೆ. ಡಿಪಿಆರ್ ಅವರು ಈ ಡ್ಯಾಸ್ ಪ್ರೋಗ್ರಾಮ್ನ ಯಾವ ರೀತಿ ಇರಬೇಕು, ಡ್ಯಾಸ್ ಮೇಲೆ ಎಷ್ಟು ಜನ ಇರಬೇಕು ಅನ್ನೋ ಮಾಹಿತಿನೂ ಕೊಟ್ಟಿದ್ದಾರೆ. ಸುಮಾರು 20-25 ಜನದ್ದು ಡ್ಯಾಸ್ ಮೇಲೆ ಇರಬೇಕು ಅಂತಾರೆ. ಅಲ್ಲಿ 200 ಜನ ಇದ್ದರು. ಇದು ಸಂತೆ ಕಾರ್ಯಕ್ರಮ, ಪ್ಲೇಯರ್ಸ್ನ ಕರೆದು ಅವಮಾನ ಮಾಡುವಂಥ ಕಾರ್ಯಕ್ರಮ. ಅವರ TRP, ಇದು RCB TRP ರೈಸ್ ಮಾಡ್ಕೊಳಕ್ಕಲ್ಲ, ಪ್ಲೇಯರ್ಸ TRPನ ರೈಸ್ ಮಾಡ್ಕೊಳಕ್ಕಲ್ಲ. ಇದು ಸರ್ಕಾರದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳ ಇಂಡಿವಿಜುವಲ್ TRPಗಳನ್ನು ರೈಸ್ ಮಾಡ್ಕೊಳಕ್ಕೆ ಹೋಗಿ ಅಮಾಯಕ ಸಾರ್ವಜನಿಕರ, ವಿದ್ಯಾರ್ಥಿಗಳ ಜೀವನವನ್ನು ಚೆಲ್ಲಾಟ ಆಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.